ಹಾಯ್ ಬ್ರೋ, ನಮಸ್ತೆ. ಹಾಯ್, ನಮಸ್ಕಾರ. ಸೊ ಎಲ್ರಿಗೂ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ದೀಪು ಅವರ ಪಾಡ್ಕಾಸ್ಟಿಗೆ ಬಂದಿದ್ದೀವಿ. ಜರ್ಮನಿಯಲ್ಲಿ ಜೀವನ ಹೆಂಗಿರುತ್ತೆ, ಒಬ್ಬ ವಿದ್ಯಾರ್ಥಿ ಜರ್ಮನಿಗೆ ಬಂದರೆ ಅವ್ನು ಏನೇನು ವಿಷಯಗಳನ್ನು ತಿಳ್ಕೊಂಡು ಬರಬೇಕು ಮತ್ತು ಇಲ್ಲಿರೋ ಅವ್ನಿಗೆ ಆಗುವಂಥ ಅನುಭವಗಳೇನು, ಇಂಥ ವಿಷಯಗಳ ಬಗ್ಗೆ ಮಾತಾಡೋಕ್ಕೆ ಸೇರಿದ್ದೀವಿ. ಈ ಪಾಡ್ಕಾಸ್ಟ್ ಹೆಸರನ್ನ ದೀಪು ಅವರೇ ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನು ದೀಪು ಈ ಪಾಡ್ಕಾಸ್ಟ್ ಹೆಸರು? ಮಾತುಕತೆ ದೀಪು ಜೊತೆ ಅಂತ ಪಾಡ್ಕಾಸ್ಟ್ ಹೆಸರು. ಇವತ್ತು ಈ ಎಪಿಸೋಡಲ್ಲಿ ಏನು ಮಾತಾಡ್ತಿದ್ವಿ ಅಂದರೆ ಜರ್ಮನಿ ಜೀವನ ಹೆಂಗಿರುತ್ತೆ, ಜರ್ಮನಿಗೆ ಮಾಸ್ಟರ್ಸ್ ಮಾಡೋಕ್ಕೆ ಬರಬೇಕಂದ್ರೆ ಏನೇನೆಲ್ಲ ತಿಳ್ಕೊಂಡಿರ್ಬೇಕು ಅಂಡ್ ಏನೇನೆಲ್ಲ ಮಾಡಬೇಕು, ಕಾಸ್ಟ್ ಎಷ್ಟು, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಅಂತಿದ್ದೀವಿ. ನೋಡೋಣ ಹೆಂಗೆ ಹೋಗುತ್ತೆ. ನನ್ನ ಹೆಸರು ದೀಪು ಅಂತ. ನಾನು ಜರ್ಮನಿಯಲ್ಲಿ ಮಾಸ್ಟರ್ಸ್ ಈಗ ತಾನೇ ಮುಗಿಸ್ದೆ. ಇವಾಗ ಕೆಲಸ ಹುಡುಕ್ತಿದ್ದೀನಿ. ನನ್ನ ಜೊತೆ ಇದ್ದಾರೆ ಸೂರಜ್ ಅವರು ನಮ್ಮ ಮಾಸ್ಟರ್ಸ್ ಸೀನಿಯರ್. ಅವರೀಗ PhD ಮಾಡ್ತಿದ್ದಾರೆ ಜರ್ಮನಿಯಲ್ಲಿ. ಸೊ ಅವ್ರ ಎಕ್ಸ್ಪೀರಿಯನ್ಸ್, ಅವ್ರದ್ದು ಸ್ಟೂಡೆಂಟ್ ಲೈಫ್ ಹೆಂಗಿತ್ತು, ಬೇಸಿಕಲಿ ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಿದ್ದಾರೆ ಇವತ್ತು. ಮಾಸ್ಟರ್ಸ್ ಮಾಡೋಕ್ಕೆ ಬರೋಕ್ಕೆ ಕಾರಣ ಏನು ಅಂಡ್ ಜರ್ಮನಿ ಸ್ಪೆಸಿಫಿಕಲಿ ಈ ಕ್ವಶನ್, ಈ ಪಾಡ್ಕಾಸ್ಟ್ನ ಈ ಕ್ವಶನಿಂದನೇ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ವೈ ಜರ್ಮನಿ? US ಅಲ್ಲೂ ಇತ್ತು ಎಲೆಕ್ಟ್ರಾನಿಕ್ಸ್ ಅಂಡ್ ಬೇರೆ ದೇಶದಲ್ಲೂ ಇದೆ. ಜರ್ಮನಿ ಚೂಸ್ ಮಾಡಿದ ಕಾರಣ ಏನು ಅಂಡ್ ಫಸ್ಟ್ ಮಾಸ್ಟರ್ಸ್ ಚೂಸ್ ಮಾಡಿದ ಕಾರಣ ಏನು ಅಂಡ್ ಜರ್ಮನಿ ಸ್ಪೆಸಿಫಿಕಲಿ ಚೂಸ್ ಮಾಡಿದ ಕಾರಣ ಏನು? ಸೊ ಮೊದಲನೇದಾಗಿ ಅವ್ರು ಕೇಳಿರೋ ಪ್ರಶ್ನೆ, ಮಾಸ್ಟರ್ಸ್ ಯಾಕೆ ಚೂಸ್ ಮಾಡಿದ್ದೀರಾ ಅಂತ. ಮಾಸ್ಟರ್ಸ್ ಚೂಸ್ ಮಾಡೋಕ್ಕೆ ಮೊದಲನೇ ಒಂದು ಮೋಟಿವೇಶನ್ ಅಂತ ಹೇಳಿದ್ರೆ, ನನ್ನ ಸ್ಯಾಮ್ಸಂಗಲ್ಲಿರುವಂಥ ಒಂದು ಕೊಲೀಗ್ಸು ಅವರೆಲ್ಲ ಹೇಳ್ತಾ ಇದ್ರು, ನಿನ್ನ ಅಥವಾ ಒಬ್ಬ ಇಂಜಿನಿಯರ್ ಆಗಿ ಸ್ಯಾಮ್ಸಂಗಿಗೆ ಸೇರ್ಕೊಂತೀವಲ್ಲ, ಆಗ 1 ವರ್ಷ ನಾವು ಕೆಲಸ ಆದಮೇಲೆ ಅವರೆಲ್ಲ ನಂಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಇನ್ನಷ್ಟು ಕಲಿಯುವಂಥದ್ದಿದೆ ಇದೇ ಡೊಮೇನಲ್ಲಿ, ನೀವು ಪ್ರಮೋಷನ್ಗಳು ತೊಗೊಬೇಕು ಅಂತ ಹೇಳಿದ್ರೆ ಅಥವಾ ಕೆರಿಯರಲ್ಲಿ ಇನ್ನೂ ಒಂದಿಷ್ಟು ಸಾಧನೆಗಳು ಮಾಡಬೇಕು ಅಂದರೆ ಹೈಯರ್ ಸ್ಟಡೀಸ್ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ಅಂತ. ಆ ಒಂದು ಕಾರಣಕ್ಕೆ ನನಗೆ ಮಾಸ್ಟರ್ಸ್ ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ ಬಂತು. ಜರ್ಮನಿ ಯಾಕೆ ಸ್ಪೆಸಿಫಿಕ್ ಆಗಿ ಅಂತ ಕೇಳಿದಾಗ, ಅಫ್ಕೋರ್ಸ್ ರಿಸರ್ಚ್ ಅನ್ನೋವಂಥದ್ದು US, ಜರ್ಮನಿ ಹಾಗೂ ಬಹಳಷ್ಟು ದೇಶದ ಹಲವಾರು ಕಡೆ ತುಂಬ ಚೆನ್ನಾಗಿದೆ. ಇಂಡಿಯಾಲೂ ಕೂಡ ಬಹಳಷ್ಟು ಚೆನ್ನಾಗಿದೆ. ನಾನು ಜರ್ಮನಿ ಸ್ಪೆಸಿಫಿಕ್ ಆಗಿ ಚೂಸ್ ಮಾಡೋದು ಯಾಕೆ ಅಂತ ಹೇಳಿದ್ರೆ, ಅವ್ರ ಇಂಜಿನಿಯರಿಂಗಲ್ಲಿ ಮುಂಚೆಯಿಂದ ಬಹಳ ಮುಂದುವರೆದಿರೋಂಥ ಒಂದು ಸೊಸೈಟಿ. ಮತ್ತು ಜರ್ಮನ್ಸ್ ಅಂತ ಹೇಳಿದ್ರೆ ಒಂದು ಡಿಸಿಪ್ಲಿನ್ ಅನ್ನೋವಂಥದ್ದು ನಾವೆಲ್ಲ ಕೇಳ್ಪಟ್ಟಿದ್ದೀವಿ. ಅವ್ರ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸಲ್ಲಿ ನಾವು ಪ್ರಿಸಿಷನ್ ಅಂತ ನಾವೇನು ಹೇಳ್ತೀವಿ ಅದನ್ನು ನಾವು ಕಂಡಿದ್ದೀವಿ. ಈ ಎಲ್ಲ ಕಾರಣಕ್ಕೆ ಮತ್ತು ಇಲ್ಲಿರುವಂಥ ಒಂದು ರಿಸರ್ಚ್ ಎನ್ವಿರಾನ್ಮೆಂಟು ಭಾಳ ಚೆನ್ನಾಗಿದೆ ಅಂತ ಕೇಳಿದ್ವಿ. ಈ ಎಲ್ಲ ಕಾರಣಗಳಿಂದ ನಾನು ಎಲೆಕ್ಟ್ರಾನಿಕ್ಸ್ ನಂದು ಮಾಸ್ಟರ್ಸ್ನ ಜರ್ಮನಿಲಿ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ಓಕೆ, ಸೊ ದಟ್ಸ್ ಗ್ರೇಟ್. ನಾನು ನೋಡಿರೋರು ಎಷ್ಟೋ ಜನ ಮಾಸ್ಟರ್ಸ್ ಮಾಡೋಕ್ಕೆ ಬರೋಕ್ಕೆ ಒಂದು ಕಾರಣ ಏನಂದರೆ ಡೊಮೇನ್ ಶಿಫ್ಟ್. ಅವ್ರದ್ದು ಬ್ಯಾಚುಲರ್ಸಲ್ಲಿ ಏನೋ ಓದಿರ್ತಾರೆ ಆ್ಯಂಡ್ ಫಾರ್ ಎಕ್ಸಾಂಪಲ್ ನಾನು ಬ್ಯಾಚುಲರ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತೆ. ದೆನ್ ಐ ವೆಂಟ್ ಇನ್ ಟು ಸಾಫ್ಟ್ವೇರ್ ಫೀಲ್ಡ್. ಬಟ್ ನಂಗೆ ಅದು ಆಗ್ತಿರ್ಲಿಲ್ಲ. ಸಾಫ್ಟ್ವೇರ್ ಫೀಲ್ಡಲ್ಲಿ ಅದು ಗ್ರೋತ್ ಇರಲಿಲ್ಲ. ಗ್ರೋತ್ ಆಸ್ ಇನ್ ನಾಟ್ ಇನ್ ಎ ಫೈನಾನ್ಷಿಯಲ್ ವೇ, ನಾಲೆಜ್ ಇದರಲ್ಲಿ ಗ್ರೋತ್ ಇರಲಿಲ್ಲ ಅಂಡ್ ಇಂಪ್ಯಾಕ್ಟ್ ಇದರಲ್ಲಿ ಗ್ರೋತ್ ಇರಲಿಲ್ಲ. ಅಂಡ್ ಆ ಡೊಮೈನ್ ವಾಪಸ್ ಹೋಗ್ಬೇಕಂದ್ರೆ ಇಂಡಿಯಾದಲ್ಲಿ ತುಂಬಾ ಕಷ್ಟ. ಸಾಫ್ಟ್ವೇರ್ ಬಂದು ಮತ್ತೆ ವಾಪಸ್ ಎಲೆಕ್ಟ್ರಾನಿಕ್ಸ್ ಡೊಮೈನ್ ಹೋಗ್ಬೇಕಂದ್ರೆ ತುಂಬಾ ಕಷ್ಟ. ಸೊ ದ ಆಲ್ಟರ್ನೇಟಿವ್ ವಾಸ್ ಟು ಡೂ ಎ ಮಾಸ್ಟರ್ಸ್ ಅಂಡ್ ದೆನ್ ಶಿಫ್ಟ್ ದ ಡೊಮೈನ್. ನನ್ನ ಕೇಸಲ್ಲಿ ಜರ್ಮನಿನೇ ಏನಕ್ಕೆ ಅಂದರೆ, ಅಫ್ಕೋರ್ಸ್ ರಿಸರ್ಚ್, ಲೈಕ್ ಇಟ್ಸ್ ಅ ವೆರಿ ಗುಡ್ ಕಂಪ್ನಿ, ವೆಲ್ ನೋನ್ ಫಾರ್ ಇಟ್ಸ್ ರಿಸರ್ಚ್. ಎಸ್ಪೆಷಲಿ ಕಾಸ್ಟ್ ಅನಲೈಸ್ ಮಾಡಿದಾಗ US ವರ್ಸಸ್ ಜರ್ಮನಿ. ಬೇಸಿಕಲಿ ಫ್ರೀ ಎಜುಕೇಶನ್ ಇದೆ. ಇಟ್ಸ್ ನಾಟ್ ಫ್ರೀ, ಅದ್ರ ಬಗ್ಗೆ ಮಾತಾಡೋಣ. ಅದು ಎಷ್ಟು ಫ್ರೀ, ಎಷ್ಟು ಮಟ್ಟಿಗೆ ಫ್ರೀ, ಎಷ್ಟು ಮಟ್ಟಿಗೆ ಫ್ರೀ ಅಂತ ಅದ್ರ ಬಗ್ಗೆ ಮಾತಾಡೋಣ. ಸೊ ಫೈನಾನ್ಸಸ್ ವಾಸ್ ಆಲ್ಸೋ ಎ ಮೇಜರ್ ಥಿಂಗ್ ಜರ್ಮನಿ ಚೂಸ್ ಮಾಡಿದ್ದಕ್ಕೆ. ಇಟ್ಸ್ ಗ್ರೇಟ್ ಟು ನೋ ನಿಮ್ಮ ಕಡೆಯಿಂದ ಲೈಕ್ ಇದು ಒಂದು ಈ ಥರನೂ ಥಿಂಕಿಂಗ್ ಇದೆ ಅಂತ. ಬಿಕಾಸ್ ನನ್ನ ಫ್ರೆಂಡ್ಸ್ ಎಲ್ಲ ಥಿಂಕಿಂಗ್ ಏನಂದರೆ, it's just finances over or ಇನ್ನೊಬ್ಬರಿಗೆ it's just the way to come to Germany so that they can get a job here. So ಆ ಥರನೂ ಇದೆ. People also think in this way also. So just ಜಾಬ್ಗೋಸ್ಕರ ಜಸ್ಟ್ ಇದಕ್ಕೋಸ್ಕರ ಮಾಡಬಾರ್ದು. ವಿ ಶುಡ್ ಜರ್ಮನಿ ರಿಸರ್ಚ್ ಫೀಲ್ಡ್ ಎಷ್ಟು ಸಕ್ಕತ್ತಾಗಿದೆ ಏನಿದೆ ಅಂತ ಮಾತಾಡೋಣ. ಅದ್ರ ಬಗ್ಗೆ ಕ್ವಶನ್ಸ್ ಕಡೆ ಹೋಗೋಣ. ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಪ್ರೊಸೆಸ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಇಂಡಿಯಾದಿಂದ ಜರ್ಮನಿಗೆ ಬರಬೇಕು ಯಾರು ಸ್ಟೂಡೆಂಟ್ಸ್ ಅಂದ್ರೆ, ಅವ್ರದ್ದು ಬೇಸಿಕ್ ಕ್ವಾಲಿಫಿಕೇಶನ್ ಏನಿರಬೇಕು ಅಂದ್ರೆ, ಇಲ್ಲಿ ತುಂಬಾ ಓದ್ಬೋದು, ಬ್ಯಾಚುಲರ್ಸ್ ಓದ್ಬೋದು, ಮಾಸ್ಟರ್ಸ್ ಓದ್ಬೋದು. ಲೆಟ್ಸ್ ಟೇಕ್ ಓನ್ಲಿ ಮಾಸ್ಟರ್ಸ್ ಫಾರ್ ನೌ. ಮಾಸ್ಟರ್ಸ್ ಮಾಡಕ್ ಬರಬೇಕು ಜರ್ಮನಿಗೆ ಅಂದ್ರೆ ಅವ್ರ ಬೇಸಿಕ್ ಕ್ವಾಲಿಫಿಕೇಶನ್ಸ್ ಏನೇನಿರಬೇಕು? ಸೊ ಇಲ್ಲಿ ನೀವು ಮಾಸ್ಟರ್ಸ್ಗೆ ಬರ್ತೀರಾ ಅಂತ ಹೇಳಿದ್ರೆ, ಮೊದಲನೇದಾಗಿ ನೀವು ಬ್ಯಾಚುಲರ್ಸ್ ಡಿಗ್ರಿನ ಕಂಪ್ಲೀಟ್ ಮಾಡಿರಬೇಕು ಅಥವಾ ಮುಗಿಯುವಂಥ ಹಂತದಲ್ಲಿರಬೇಕು. ಯಾಕೆಂದರೆ ಇಲ್ಲಿ ಮಾಸ್ಟರ್ಸ್ಗೆ ಅಪ್ಲೈ ಮಾಡಿದಾಗ ನಿಮಗೆ ಬ್ಯಾಚುಲರ್ ಸರ್ಟಿಫಿಕೇಟು ಕೇಳ್ತಾರೆ. ಸೊ ಅದರಿಂದ ಬ್ಯಾಚುಲರ್ಸ್ ಆಗಿದ್ದವರು ಮಾಸ್ಟರ್ಸ್ ಡಿಗ್ರಿಗೆ ಅಪ್ಲೈ ಮಾಡ್ಬೋದು. ಎಷ್ಟು CGPA ಇದ್ದರೆ
ಜರ್ಮನಿಗೆ ಬರ್ಬೋದು. ಇಸ್ ದೇರ್ ಎನಿ ಕಟ್ ಆಫ್ ಇದೆಯಾ ಇಲ್ವಾ, ಅದು ಯೂನಿವರ್ಸಿಟಿ ಮೇಲೆ ಡಿಪೆಂಡಾ ಇಲ್ಲ ಅಥವಾ ಹೌ ಡು ಯು ಆನ್ಸರ್ ದಿಸ್? ನಾನು ಅಪ್ಲೈ ಮಾಡ್ತಿರ್ಬೇಕಾದ್ರೆ ನೋಡಿರೋ ಪ್ರಕಾರ ಯಾವುದೇ ಅಂತ ಮಿನಿಮಮ್ ಕ್ರೈಟೀರಿಯಾ ಮಾರ್ಕ್ಸ್ ಪ್ರಕಾರ ಏನಿರಲಿಲ್ಲ. ಎಲ್ಲ ಥರದವರು ಅಪ್ಲೈ ಮಾಡ್ಬೋದು, ಎಷ್ಟು ಮಾರ್ಕ್ಸ್ ಬಂದಿದೆ, ಅಂಕಗಳು ಬಂದಿದೆ ಅನ್ನೋದ್ರ ಮೇಲೆ ಏನು ಹೋಗಲ್ಲ. ಸೇಫರ್ ಸೈಡ್ ಒಂದು 8.5 CGPA ಇದ್ರೆ ನಿಮಗೆ ಒಳ್ಳೆ ಜರ್ಮನ್ ಯೂನಿವರ್ಸಿಟಿಲಿ ಅಡ್ಮಿಟ್ ಸಿಗೋಕ್ಕೆ ಏನು ಹಿಂಜರಿಕೆ ಆಗಲ್ಲ. ನಾನು ಅದಕ್ಕೆ ಕೇಳ್ಪಟ್ಟೆ. ಬಟ್ ಇವಾಗ ಆಕ್ಚುಲಿ ನಾನು ಮೊನ್ನೆ ಮಾತಾಡ್ತಿದ್ದೆ, ಯಾರೋ ಕಾಲ್ ಮಾಡಿದ್ರು, ಅಪ್ಲೈ ಮಾಡಿದವರು, ಅವ್ರದ್ದು 8.9 ಏನೋ ಇತ್ತು CGPA. ಫ್ರೈಬರ್ಗ್ ಯೂನಿವರ್ಸಿಟಿ ಸಿಗ್ಲಿಲ್ಲ ಅವ್ರಿಗೆ. ಐ ಮೀನ್ ಈ ಸಲ ಅಟ್ಲೀಸ್ಟ್ ಲಾಸ್ಟ್ ಬ್ಯಾಚ್ ಸ್ವಲ್ಪ ಲೈಕ್ ಮಾರ್ಕ್ಸ್ ಎಲ್ಲ ಕಟ್ ಆಫ್ ಮಾಡಿ ಸ್ವಲ್ಪ ಜಾಸ್ತಿ. ಇಟ್ ಡಿಪೆಂಡ್ಸ್ ಆನ್ ಬ್ಯಾಚ್ ವೈಸ್ ಆಕ್ಚುಲಿ, ಯೂನಿವರ್ಸಿಟಿ ವೈಸ್ ಬ್ಯಾಚ್ ವೈಸ್ ನಿಮ್ ಜೊತೆ ಎಷ್ಟು ಜನ ಅಪ್ಲೈ ಮಾಡ್ತಿದ್ದಾರೆ ಅದ್ರ ಮೇಲೆ. ಬಟ್ ಅವ್ರು ಹೇಳ್ದಂಗೆ 8 ಮೇಲೆ ಇದ್ರೆ ಒಳ್ಳೇದು ಟು ಗೆಟ್ ಎ ಗುಡ್ ಯೂನಿವರ್ಸಿಟಿ. 7 ಒಳಗಿದ್ರೆ ಯು ವೋಂಟ್ ಗೆಟ್ ಗುಡ್ ಯೂನಿವರ್ಸಿಟಿ ಎಕ್ಸೆಪ್ಟ್ ಏನಾದ್ರು ಸ್ವಲ್ಪ ರಿಸರ್ಚ್ ಕಡೆ ಅಚೀವ್ಮೆಂಟ್ ಏನಾದ್ರು ಮಾಡಿದ್ರೆ. ಪ್ರೊಫೈಲ್ ಇನ್ ಜನರಲ್ ಸ್ಟ್ರಾಂಗ್ ಇತ್ತು ಅಂದ್ರೆ ಏನು ಸಮಸ್ಯೆ ಆಗಲ್ಲ. ಎಸ್. ಸೊ ಕಮಿಂಗ್ ಬ್ಯಾಕ್ ಟು ಪ್ರೊಫೈಲ್. ಪ್ರೊಫೈಲ್ ಅಂದ್ರೆ ಏನೇನು? ಪ್ರೊಫೈಲ್ ಅಲ್ಲಿ ಒಂದು ನಿಮ್ಮ ಬ್ಯಾಚುಲರ್ಸ್ ಅಲ್ಲಿ ಆಗಿರುವಂತಹ ಟ್ರಾನ್ಸ್ಕ್ರಿಪ್ಟ್ಗಳು, ಅದಾದ ನಂತರ ನೀವೇನಾದ್ರು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಂತ. ಒಂದು ಅದರಲ್ಲಿ ಯಾವುದೋ ಒಂದು ಸೈನ್ಸ್ ಕಾನ್ಫರೆನ್ಸ್ಗೆ ಅಥವಾ ಬೇರೆ ಪಬ್ಲಿಕೇಶನ್ಗಳು ಮಾಡಿರ್ಬೋದು, ಅಥವಾ ಬೇರೆ ಬೇರೆ ತರದ ಒಂದು ಪ್ರಾಜೆಕ್ಟ್ ಅಲ್ಲಿ ನೀವು ಇನ್ವಾಲ್ವ್ ಆಗಿರ್ಬೋದು, ಅಥವಾ ಇವಾಗ NTSC ಅಂತೆಲ್ಲ ನೀವು ಎಕ್ಸಾಮ್ ಆಗಿದೆ, ಆ ಥರ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನೀವು ಒಳ್ಳೆ ಸ್ಕೋರ್ ತೆಗೆದು ಗೇಟ್ ಅಂತದ್ರಲ್ಲೆಲ್ಲ ಚೆನ್ನಾಗಿ ಮಾರ್ಕ್ಸ್ ತೆಗೆದಿರ, ಇಂಥವೆಲ್ಲ ಅಡಿಷನ್ಗಳಾಗತ್ತೆ ನಿಮ್ಮ ಪ್ರೊಫೈಲ್ಗೆ. ಅಥವಾ ವರ್ಕ್ ಎಕ್ಸ್ಪೀರಿಯನ್ಸ್, ಅದರ ಇಂಟರ್ನ್ಶಿಪ್ ಅಥವಾ ನೀವು ಯಾವುದೋ ಒಂದು ಕಡೆ ಕೆಲಸ ಮಾಡಿದ್ದೀರಾ, ಇಂಥವೆಲ್ಲ ಒಂಥರ ಅಡಿಷನ್ಗಳಾಗತ್ತೆ ನಿಮ್ಮ ಪ್ರೊಫೈಲ್. ಓಕೆ, ದಟ್ಸ್ ಗ್ರೇಟ್. ಸೊ ಕಾಲೇಜ್ ಸ್ಕೋರ್ ಒಂದೇ ಅಲ್ಲ, ಅದಕ್ಕಿಂತ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಸಹ ಕೌಂಟ್ ಆಗುತ್ತೆ. ಗ್ರೇಟ್ ಥಿಂಗ್ ಟು ನೋ. ಓಕೆ, ಗೇಟ್ ವಿಷಯ ನೀವು ಹೇಳಿದ್ರಿ, ಬಟ್ ಗೇಟ್ ಮತ್ತೆ GRE ಮ್ಯಾಂಡೇಟ್ರಿನ ನಾನು ಕೇಳ್ಪಟ್ಟಿದ್ದೀನಿ ಜಾಸ್ತಿ USA ಹೋಗೋರ ಹತ್ರ. ಅವ್ರು GRE ಪ್ರಿಪೇರ್ ಆಗ್ತಿರ್ತಾರೆ, ಬಿಕಾಸ್ ಐ ಥಿಂಕ್ ಇಟ್ಸ್ ಮ್ಯಾಂಡೇಟರಿ ಫಾರ್ ದೆಮ್ ಟು ಗಿವ್ ದಟ್ ಎಕ್ಸಾಮ್ ಟು ಗೋ ಟು USA. ಜರ್ಮನಿಗೆ ಗೇಟ್ ಅಥವಾ GRE ಮ್ಯಾಂಡೇಟ್ರಿನ? ಸೊ ಜರ್ಮನಿಲೂ ಅಷ್ಟೇ, ಅದು ಯೂನಿವರ್ಸಿಟಿ ಸ್ಪೆಸಿಫಿಕ್ ಆಗಿರುತ್ತೆ. ಇವಾಗ ನೀವು TU ಮ್ಯೂನಿಕ್ ಅಂತ ಕೇಳಿರ್ಬೋದು, TUM ಅಂತ, ಇಂಥ ಕಾಲೇಜಿಗೆ ಅಪ್ಲೈ ಮಾಡ್ತೀರಾ ಅಂದ್ರೆ ಅಲ್ಲಿ ಗೇಟ್ ಸ್ಕೋರ್ ಅಥವಾ GRE ಸ್ಕೋರ್ ಕೇಳ್ತಾರೆ. ಬಟ್ ಯೂನಿವರ್ಸಿಟಿ ಆಫ್ ಫ್ರೈಬರ್ಗ್ ಅಲ್ಲಿ ಸದ್ಯಕ್ಕೆ ಯಾವುದು ಮ್ಯಾಂಡೇಟರಿ ಇಲ್ಲ, ಬರೀ ಟೋಫೆಲ್ ಅಥವಾ ಇದು ಐಎಲ್ಟ್ಸ್ ಮಾತ್ರ, ಇಂಗ್ಲಿಷ್ ಲ್ಯಾಂಗ್ವೇಜ್ ರಿಕ್ವೈರ್ಮೆಂಟ್ ಮಾತ್ರ ಇದೆ ನಮ್ಮ. ಇಲ್ಲಿ ಟೋಫೆಲ್ ತಗೊಂತಾರ? ಟೋಫೆಲ್ ತಗೊಂತಾರೆ ಅನ್ಸುತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ. ನನಗೆ ಅಷ್ಟು ಅದ್ರಲ್ಲಿ ಐಡಿಯಾ ಇಲ್ಲ, ಯಾಕಂದ್ರೆ ನಾನು IELTS ಬರೆದು ಬಂದೆ. ಇಲ್ಲಿ ನಮ್ಮ ಯೂನಿವರ್ಸಿಟಿಲಿ ಮಿನಿಮಮ್ IELTS ಸ್ಕೋರ್ ಇದ್ದಿದ್ದು 7 ಅಂತ, 7 ಗಿಂತ ಮೇಲ್ ತೆಗಿಬೇಕಾಗಿತ್ತು. ಎಸ್, ನನಗೂ ನೆನಪಿದೆ ಆಕ್ಚುಲಿ. ಬೇರೆ ಕಾಲೇಜಸ್ ಅಲ್ಲಿ ಆಕ್ಚುಲಿ 6 ಒಳಗಿದ್ರು ತಗೊಂತಾರೆ. ನಮ್ಮ ಕಾಲೇಜಲ್ಲಿ ಆಕ್ಚುಲಿ 7 ಇಸ್ ದ ಮಿನಿಮಮ್. ನೀವು ಯೂನಿವರ್ಸಿಟಿ ಅಪ್ಲೈ ಮಾಡೋದಕ್ಕೆ ಯಾವ ಪ್ಲಾಟ್ಫಾರ್ಮ್ಸ್ ಯೂಸ್ ಮಾಡಿದ್ರಿ? ಸೊ ಮೊದಲನೇದಾಗಿ ನಮ್ಗೆ ಗೊತ್ತಿರೋ ಹಾಗೆ ಜರ್ಮನಿ ಯೂನಿವರ್ಸಿಟಿಗಳು 2 ಥರ ಅಪ್ಲೈ ಮಾಡ್ಬೋದು. ಒಂದು ಡೈರೆಕ್ಟ್ ವೆಬ್ಸೈಟ್ ಮೂಲಕ ಅಪ್ಲೈ ಮಾಡ್ಬೋದು, ಅಥವಾ ಇನ್ನೊಂದು ಯೂನಿ ಅಸಿಸ್ಟ್ ಅಂತ ಒಂದು ಪೋರ್ಟಲ್ ಇದೆ. ಸೊ ಯೂನಿ ಅಸಿಸ್ಟ್ ಅಲ್ಲಿ ನಮ್ಮ ಡಾಕ್ಯುಮೆಂಟ್ಸ್ಗಳೆಲ್ಲ ಅಪ್ಲೋಡ್ ಮಾಡಿದಾಗ ನೀವು ಅಲ್ಲಿ ಒಂದಿಷ್ಟು ಆಪ್ಷನ್ಗಳು ಬರುತ್ತೆ ಯೂನಿವರ್ಸಿಟಿಗಳು. ಯೂನಿ ಅಸಿಸ್ಟ್ ಮೂಲಕ ಒಂದಿಷ್ಟು ಯೂನಿವರ್ಸಿಟಿಗೆ ಅಪ್ಲೈ ಮಾಡ್ಬೋದು, ಅಥವಾ ಹೊರತಾಗಿ ನಮ್ಮ ಯೂನಿವರ್ಸಿಟಿಗಳಿಗೆಲ್ಲ ಡೈರೆಕ್ಟ್ ವೆಬ್ಸೈಟ್ ಇಂದಾನೆ ನಾವೆಲ್ಲ ಅಪ್ಲೈ ಮಾಡಿದ್ವಿ. ಓಕೆ, ಸೊ ದ ಆನ್ಸರ್ ಇಸ್ ಇಟ್ ಡಿಪೆಂಡ್ಸ್ ಆನ್ ಯೂನಿವರ್ಸಿಟಿ. ಒಂದೊಂದು ಯೂನಿವರ್ಸಿಟಿ ಯೂನಿ ಅಸಿಸ್ಟ್ ಒಳಗಡೆ ಇರುತ್ತೆ, ಒನ್ ಲಾಗಿನ್ ಅಂಡ್ ಯು ಕ್ಯಾನ್ ನೀವು ಎಲ್ಲ ಕಾಲೇಜಸ್ಗೂ ಅಪ್ಲೈ ಮಾಡ್ಬೋದು. ನನ್ನ ನೆನಪಿರೋ ಪ್ರಕಾರ ಫ್ರೈಬರ್ಗ್ ಯೂನಿ ಅಸಿಸ್ಟ್ ಇಲ್ಲ, ಅದಕ್ಕೆ ನಾವು ಆಚೆ ಡೈರೆಕ್ಟ್ ವೆಬ್ಸೈಟ್ ಮೂಲಕ ನಾವು ಅಪ್ಲೈ ಮಾಡಿದ್ವಿ. ಓಕೆ, ಅಪ್ಲಿಕೇಶನ್ ಫೀಸ್ ಎಲ್ಲ ಕಾಲೇಜಸ್ಗೂ ಅಪ್ಲಿಕೇಶನ್ ಫೀಸ್ ಅನ್ನೋದೊಂದು ಇರುತ್ತಾ, ಇಲ್ಲ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಕಾಲೇಜ್? ಇಲ್ಲ, ನನಗೆ ನೆನಪಿರೋ ಹಾಗೆ ನಾನು ಫ್ರೈಬರ್ಗ್ ಅಪ್ಲೈ ಮಾಡಿದಾಗ ನಾವು ಯಾವ ಅಪ್ಲಿಕೇಶನ್ ಫೀ ಅಂತಾನು ಕೊಟ್ಟಿರಲಿಲ್ಲ ಸಪ್ರೇಟಾಗಿ. ಅದೇನಿದ್ರು ನಾವು ಅಡ್ಮಿಷನ್ ಕನ್ಫರ್ಮೇಷನ್ ಬಂದಾಗ ಅಡ್ಮಿಷನ್ ಪ್ರೊಸೆಸ್ಗೆ ಮಾತ್ರ ನಾವು ಫೀ ಕೊಟ್ಟಿರೋದು. ನಾನು ಕೇಳಿರೋ ಪ್ರಕಾರ ಯೂನಿ ಅಸಿಸ್ಟ್ ಮೂಲಕ ಹೋದಾಗ ಮಿನಿಮಮ್ ಫೀ ಏನೋ ಕೊಡಬೇಕಾಗತ್ತೆ. ಅದು ಬಿಟ್ಟರೆ ನಮ್ಮ ಯೂನಿವರ್ಸಿಟಿ, ಸೊ ಅದೆಲ್ಲನೂ ಯೂನಿವರ್ಸಿಟಿ ಡಿಪೆಂಡೆಂಟ್. ಒಂದೊಂದು ಯೂನಿವರ್ಸಿಟಿಗೆ ನೀವು ಅಪ್ಲೈ ಮಾಡ್ಬೇಕಾದ್ರೆ ಅದಕ್ಕೆ ಅಪ್ಲಿಕೇಶನ್ ಫೀ ಇರುತ್ತೆ, ಒಂದೊಂದು ವಿತೌಟ್ ಅಪ್ಲಿಕೇಶನ್ ಫೀ ಇರುತ್ತೆ. ಅದೆಲ್ಲ ಸ್ಪೆಸಿಫಿಕ್ ಡೀಟೇಲ್ಸ್ಗೆ ನಾವು ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋಗಿ ನಾವು ನೋಡಬೇಕಾಗುತ್ತೆ. ಎಸ್, ಇಟ್ಸ್ ಎ ಗುಡ್ ಪಾಯಿಂಟ್ ಟು ರಿಮೆಂಬರ್ ಆ್ಯಕ್ಚುಲಿ. ನಿಮ್ಗೆ ಏನೇ ಕಾಲೇಜ್ ಬಗ್ಗೆ ಏನೇ ಡೀಟೇಲ್ಸ್ ಬೇಕಿದ್ರು, ದ ಓನ್ಲಿ ಗುಡ್ ಸೋರ್ಸ್ ಇಸ್ ದ ಕಾಲೇಜ್ ವೆಬ್ಸೈಟ್. ಸೊ ಕಾಲೇಜ್ ವೆಬ್ಸೈಟಲ್ಲಿ IELTS ಸ್ಕೋರ್ ಎಷ್ಟು ಇರಬೇಕು, SOP ಬೇಕಾ, LOR ಬೇಕಾ, ಆಮೇಲೆ ಎಲ್ಲಿಂದ ಅಪ್ಲೈ ಮಾಡಬೇಕು ಎಲ್ಲ ಡೀಟೇಲ್ಡ್ ಆಗಿ ಬರೆದಿರ್ತಾರೆ. ಸೊ ಕಾಲೇಜ್ ವೆಬ್ಸೈಟ್ ಇಸ್ ದ ಗುಡ್ ಸೋರ್ಸ್ ಫಾರ್ ಯು ಟು ಅಪ್ಲೈ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಬಂದಾಗ SOP LOR ಅಂತ ಹೇಳಿದೆ, ಬಟ್ ಓಕೆ ಒಂದ್ಸತಿ ಲಿಸ್ಟ್ ಹೇಳ್ಬಿಡಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಏನೇನು ರೆಡಿ ಮಾಡ್ಕೋಬೇಕು ಅಂತ.
ಮೊದಲನೇದಾಗಿ ನೀವು ಯಾವುದೇ ಬೇರೆ ದೇಶಕ್ಕೆ ಅಪ್ಲೈ ಮಾಡ್ಬೇಕಾದ್ರೆ ಮೊದಲು ಬೇಕಾಗಿರುವಂಥದ್ದು ಪಾಸ್ಪೋರ್ಟ್. ಎಸ್. ಈ ಪಾಸ್ಪೋರ್ಟ್ ಅನ್ನೋದು ನಾವು ಬರೀಬೋದು. ಫಸ್ಟ್ ಪಾಸ್ಪೋರ್ಟ್ ಬೇಕು. ಅದಾದ ನಂತರ ನಿಮ್ಮ 10th ಸ್ಟ್ಯಾಂಡರ್ಡ್ ಮತ್ತೆ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್. ಅದಾದ ನಂತರ ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಟ್ರಾನ್ಸ್ಕ್ರಿಪ್ಟ್ ಮತ್ತೆ ಡಿಗ್ರಿ ಸರ್ಟಿಫಿಕೇಟ್. ಅದಾದ ನಂತರ ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಅಂತ ಒಂದು ಕೇಳ್ತಾರೆ ಇಲ್ಲಿ. ಯಾಕೆ ನೀವು ಬೇರೆ ದೇಶಕ್ಕೆ ಅಥವಾ ನಮ್ಮ ಯೂನಿವರ್ಸಿಟಿಗೆ ಸ್ಪೆಸಿಫಿಕ್ ಆಗಿ ಓದಕ್ಕೆ ಬರ್ತಾ ಇದ್ದೀರಾ ಅಂತ. ಅದನ್ನ ಒಂದು ಚಿಕ್ಕ 1 ಪೇಜ್ ಡಾಕ್ಯುಮೆಂಟ್ ಆಗಿ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ 2 ರೆಕಮೆಂಡೇಶನ್ ಲೆಟರ್ ಬೇಕಾಗುತ್ತೆ. LOR ಅಂತ ಕರಿತೀವಿ. ಅದು ನಿಮ್ಮ ಪ್ರೊಫೆಸರ್ಗಳಿಂದ ತಗೊಬೋದು ಅಥವಾ ನೀವು ಯಾವ್ದಾರ ಕಂಪನಿಗಳಲ್ಲಿ ಕೆಲಸ ಮಾಡಿದ್ರೆ ಅಲ್ಲಿರುವಂಥ ಎಂಪ್ಲಾಯರ್ ಇಂದಾನು ಇಸ್ಕೊಬೋದು. ಅದಾದ ನಂತರ ನಿಮ್ಮ CV ಅಂದ್ರೆ ಕರ್ಕ್ಯುಲಮ್ ಇಂಟೆ ಇರುತ್ತಲ್ಲ, ಈ 9 ಡಾಕ್ಯುಮೆಂಟ್ ಬಹಳ ಮುಖ್ಯವಾದಂಥ ಡಾಕ್ಯುಮೆಂಟ್ಗಳು ನೀವು ಹ್ಯಾಂಡಿಯಾಗಿ ಇಟ್ಕೊಬೇಕು ಯಾವುದೇ ಬೇರೆ ದೇಶಕ್ಕೆ ಅಪ್ಲೈ ಮಾಡ್ಬೇಕಾದ್ರೆ. ಓಕೆ. ಇನ್ನೇನಾದ್ರು ಮಿಸ್ ಮಾಡಿದ್ರೆ ನೀವು ಆ್ಯಡ್ ಮಾಡ್ಬೋದು. ಇಲ್ಲ ಅಷ್ಟೇ. APS ಸರ್ಟಿಫಿಕೇಟ್. ಹಾಂ, ನಿಮ್ಗೆ ಐಡಿಯಾ ಇದೆ APS? ಸೊ ಈ APS ಅನ್ನೋದು ನಾನು ಅಪ್ಲೈ ಮಾಡಿದ ಟೈಮಲ್ಲಿ ಇರಲಿಲ್ಲ. ನಿಮಗೆ ಐಡಿಯಾ ಇದ್ರೆ ಅದನ್ನ ಇಲ್ಲ. ಆಕ್ಚುಲಿ ನಾನು ಅಪ್ಲೈ ಮಾಡಬೇಕಾದ್ರೂ APS ಇರಲಿಲ್ಲ. ಈಗ ಲಾಸ್ಟ್ 2 years ಇಂದ ಬರ್ತಿದಾರಲ್ವಾ, ಅವರು APS ಸರ್ಟಿಫಿಕೇಟ್ ಏನೋ ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ನಮಗೂ ಐಡಿಯಾ ಇಲ್ಲ. ಬಟ್ ನೆಕ್ಸ್ಟ್ ಪಾಡ್ಕಾಸ್ಟ್ ಅಲ್ಲಿ ಯಾರು ರೀಸೆಂಟ್ ಆಗಿ ಅಪ್ಲೈ ಮಾಡಿದಾರಲ್ಲ ಅವ್ರನ್ನ ಕರೆಸ್ಬಿಟ್ಟು ಅವ್ರ ಜೊತೆ ಮಾತಾಡಿಸಿದಾಗ ಮೋರ್ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಸೊ ಇನ್ನೊಂದು ವಿಷಯ ನಾನು ಹೇಳೋದು ಮತ್ತೆ, ಈ ನಾವೆಲ್ಲ ಸರ್ಟಿಫಿಕೇಟನ್ನು ಅಟೆಸ್ಟೆಡ್ ಮಾಡಿಬಿಟ್ಟು ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾವ್ದಾದ್ರು ನೋಟ್ರಿ ಹತ್ರ ತೊಗೊಂಡೋಗಿ ಅಟೆಸ್ಟ್ ಮಾಡಿಸ್ಕೊಂಡು ಅದಾದ ನಂತರ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ. ಸೊ ಈ APS ಅನ್ನೋದು ಒಂದು ಸರ್ಟಿಫಿಕೇಶನ್ ಆ್ಯಕ್ಚುಲಿ. ಓಕೆ. ಸೊ ಅದು ನೋಡ್ಬಿಟ್ಟು ಬೇಕಾದ್ರೆ. ಓಕೆ, ನೀವು ಹೇಳಿದ್ರಿ ಡಿಗ್ರಿ ಸರ್ಟಿಫಿಕೇಟ್ ಕೈಯಲ್ಲಿ ಇಟ್ಕೋಬೇಕು ಅಂತ. ಲೆಟ್ಸ್ ಸೇ ನಾನು ಫೈನಲ್ ಇಯರ್ ಸ್ಟೂಡೆಂಟ್, ನನ್ನ ದಿನ ಡಿಗ್ರಿ ಬಂದಿಲ್ಲ. ಸೊ ನಾನು ಮಾಸ್ಟರ್ಸ್ಗೆ ಅಪ್ಲೈ ಮಾಡ್ಬೋದಾ? ನಮ್ಮ ಎಲಿಜಿಬಲ್ ಟು ಅಪ್ಲೈ ಫಾರ್ ಮಾಸ್ಟರ್ಸ್ ಇನ್ ಜರ್ಮನಿ. ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ನೀವು ಕೊನೆ ವರ್ಷದ ಡಿಗ್ರಿಯಲ್ಲಿ ಓದ್ತೀರಾ ಅಂತ ಹೇಳಿದ್ರೆ ಅಪ್ಲೈ ಮಾಡ್ಬೋದು. ಏನಂದರೆ ನೀವು ಅಡ್ಮಿಷನ್ ಟೈಮಲ್ಲಿ ನೀವು ಡಿಗ್ರಿ ಸರ್ಟಿಫಿಕೇಟ್ನ ಡಾಕ್ಯುಮೆಂಟ್ಸ್ ಪ್ರೋಸೆಸ್ ಮಾಡೋ ಟೈಮಲ್ಲಿ ಸಬ್ಮಿಟ್ ಮಾಡಿದ್ರು ಆಗುತ್ತೆ. ಯಾಕಂದರೆ ನನಗೆ ನೆನಪಿರೋ ಪ್ರಕಾರ ನಾವು ಅಪ್ಲೈ ಮಾಡಬೇಕಾದ್ರೆ ಈ ಕೋವಿಡ್ ನಡೀತಾ ಇತ್ತು. ಆ ಕೋವಿಡ್ ಟೈಮಲ್ಲಿ ಎಷ್ಟೊಂದು ಜನಕ್ಕೆ ಡಿಗ್ರಿ ಸರ್ಟಿಫಿಕೇಟ್ ಬಂದಿರಲಿಲ್ಲ. ಬಟ್ ಆದ್ರೂ ಎಷ್ಟೋ ಜನ ಅಕ್ಸೆಪ್ಟ್ ಮಾಡಿದ್ರು. ಅದಾದ ನಂತರ ಯಾವಾಗ ಡಿಗ್ರಿ ಸರ್ಟಿಫಿಕೇಟ್ ಬಂತು ಅವರೆಲ್ಲ ಸಬ್ಮಿಟ್ ಮಾಡಿದ್ರು. ಅದೇನು ತೀರಾ ಅದೊಂದು ಸ್ವಲ್ಪ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೆಸ್. ಇಟ್ ಕ್ಯಾನ್ ಬಿ ಡೆಲ್ಟ್ ವಿತ್. ಒಂದೊಂದ್ಸಲ ಆಕ್ಚುಲಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಯೂನಿವರ್ಸಿಟಿ ಅವ್ರ ವೆಬ್ಸೈಟ್ ಅಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಬಂದಿಲ್ಲ ಅಂದ್ರು ಅಪ್ಲೈ ಮಾಡ್ಬೋದು. ಅಂಡ್ ಟ್ರಾನ್ಸ್ಕ್ರಿಪ್ಟ್ಗೆ ಐ ಥಿಂಕ್ ಇಂಟರಿಮ್ ಟ್ರಾನ್ಸ್ಕ್ರಿಪ್ಟ್ ಅಥವಾ ಪ್ರಾವಿಷನಲ್ ಟ್ರಾನ್ಸ್ಕ್ರಿಪ್ಟ್ ಏನೋ ಕೊಡ್ತಾರೆ ಕಾಲೇಜಲ್ಲಿ. ಸೊ ಅದನ್ನ ತಗೊಂಡು ಟ್ರಾನ್ಸ್ಕ್ರಿಪ್ಟ್ ಜಾಗದಲ್ಲಿ ಅದನ್ನ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಇನ್ 7th sem ವರೆಗೂ ಒಂದು ಟ್ರಾನ್ಸ್ಕ್ರಿಪ್ಟ್ ಬರುತ್ತೆ ನಿಮಗೆ ಕಾಲೇಜಲ್ಲಿ ಕೇಳಿದ್ರೆ, ಅದನ್ನು ಸಬ್ಮಿಟ್ ಮಾಡ್ಬೋದು ಟ್ರಾನ್ಸ್ಕ್ರಿಪ್ಟ್ ಜಾಗದಲ್ಲಿ. ಈಗ ಕೋರ್ಸ್ ಬಗ್ಗೆ ಬಂದಾಗ, ಈಗ ನೀವು ಯಾವುದೋ ಒಂದು ಕೋರ್ಸ್ ತೊಗೊಂಡಿರ್ತೀರಾ. ಫಾರ್ ಎಕ್ಸಾಂಪಲ್ ಮೈಕ್ರೋ ಸಿಸ್ಟಮ್ಸ್ ತೊಗೊಂಡ್ರಿ ನೀವು. ಇಲ್ಲಿ ಬಂದಮೇಲೆ ಒಂದು ಸೆಮಿಸ್ಟರ್ ಆದಮೇಲೆ ಅನ್ಸುತ್ತೆ ನಿಮಗೆ, ಓಕೆ ನಾನು ಮೈಕ್ರೋ ಸಿಸ್ಟಮ್ ಬೇಡ, ನಾನು ಕಂಪ್ಯೂಟರ್ ಸೈನ್ಸ್ ಓದಬೇಕು ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಡೆ ಹೋಗ್ಬೇಕು ಅಂತ. ನೀವು ಕೋರ್ಸ್ ಚೇಂಜ್ ಮಾಡಬಹುದಾ ಆ ಥರ ಇಲ್ಲಿ ಬಂದಮೇಲೆ? ನಿಮ್ಗೆ ಐಡಿಯಾ ಇದೆ ಏನಾದರೂ? ನನಗೆ ಗೊತ್ತಿರೋ ಪ್ರಕಾರ ಆ ಥರ ಕೋರ್ಸ್ ಇಲ್ಲಿ ಬಂದು ಚೇಂಜ್ ಮಾಡಿರೋರು ನಾನು ಯಾರೂ ನೋಡಿಲ್ಲ. ಓಕೆ. ಬಟ್ ಅದು ಎಲ್ಲ ಕೋರ್ಸ್ ಕೋಆರ್ಡಿನೇಟರ್ ಜೊತೆ ನೀವು ಎಲ್ಲ ಕೋರ್ಸ್ಗಳಿಗೂ ಒಬ್ಬರು ಯೂನಿವರ್ಸಿಟಿಗಳಲ್ಲಿ ಕೋರ್ಸ್ ಕೋಆರ್ಡಿನೇಟರ್ ಅಂತ ಇರ್ತಾರೆ. ಅವ್ರಿಗೆ ಮೇಲ್ ಹಾಕಿ ನೀವು ಚೆಕ್ ಮಾಡಬೇಕಾಗುತ್ತೆ ವೆದರ್ ಇಟ್ ಇಸ್ ಪಾಸಿಬಲ್ ಅಂತ. ಬಟ್ ನಾನು ನೋಡಿರೋ ಪ್ರಕಾರ ಯಾರು ಇಲ್ಲಿ ಬಂದು ಒಂದು ಕೋರ್ಸಿಂದ ಇನ್ನೊಂದು ಕೋರ್ಸ್ಗೆ ಜಂಪ್ ಮಾಡಿರೋ ಅಂತ ನಾನು ನೋಡಿದ್ದೆ. ಆಕ್ಚುಲಿ ಒಂಥರ ಐಡಿಯಾ ಇದ್ರೆ. ಆಕ್ಚುಲಿ ನಾನು ಟ್ರೈ ಮಾಡಿದ್ದೆ. ನಾನು ಇಲ್ಲಿ ಬಂದಿದ್ದು ಎಂಬೆಡೆಡ್ ಸಿಸ್ಟಮ್ಸ್ ಓದೋದಕ್ಕೆ. ಆಮೇಲೆ ನಾನು ಇಲ್ಲಿ ಬಂದಮೇಲೆ ನಮ್ಮ ಕಾಲೇಜು ಕಂಪ್ಯೂಟರ್ ಸೈನ್ಸ್ಗೆ ಸಕ್ಕತ್ತಾಗಿದೆ ಅಂತ ಗೊತ್ತಾಯಿತು. ಸೊ ಎಂಬೆಡೆಡ್ ಸಿಸ್ಟಮ್ಸಿಂದ ಕಂಪ್ಯೂಟರ್ ಸೈನ್ಸ್ಗೆ ಹೋಗಬೇಕು ಅಂತ ನೋಡಿದೆ. ಆಸ್ ಯು ಟೋಲ್ಡ್, ಕೋರ್ಸ್ ಕೋಆರ್ಡಿನೇಟರ್ ಜೊತೆ ಎಲ್ಲ ಮಾತಾಡಿದೆ. ಪ್ರೊಸೀಜರ್ ಹೆಂಗಿತ್ತಂದರೆ, ಓಕೆ ದೇ ಆರ್ ಓಕೆ ವಿತ್ ಮೂವಿಂಗ್ ಮೀ ಫ್ರಮ್ ಎಂಬೆಡೆಡ್ ಸಿಸ್ಟಮ್ಸ್ ಟು ಕಂಪ್ಯೂಟರ್ ಸೈನ್ಸ್. ಆದರೆ ಆ ಅಪ್ಲಿಕೇಶನ್ ಪ್ರೊಸೀಜರ್ ಹೆಂಗಿರುತ್ತೆ ಅಂದರೆ, ಪುನಃ ಇಂಡಿಯಾದಿಂದ ಹೆಂಗೆ ಅಪ್ಲೈ ಮಾಡ್ತೀವೋ ಅದೇ ಅಪ್ಲಿಕೇಶನ್ ಪ್ರೊಸೀಜರ್ ಥರ ಇರುತ್ತೆ. ಅಕಸ್ಮಾತ್ ಸೆಲೆಕ್ಟ್ ಆದರೆ ನಾನು ನೆಕ್ಸ್ಟ್ ಇಂಟೇಕ್ಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ಫಸ್ಟ್ ಸೆಮಿಸ್ಟರ್ ಒಂದು 3 ಸಬ್ಜೆಕ್ಟ್ ಮಾಡಿರ್ತೀನಲ್ವಾ, ಅದನ್ನ ಕ್ಯಾರಿ ಮಾಡ್ಬೋದು. ಓಕೆ. ಇಟ್ ಆಲ್ಸೋ ಡಿಪೆಂಡ್ಸ್. ಆ ಕ್ಯಾರಿ ಮಾಡೋ ಸಬ್ಜೆಕ್ಟ್ಸ್ ಆ ಕೋರ್ಸಲ್ಲಿ ಇರಬೇಕು. ಸೊ ನಮ್ದು ಎಂಬೆಡೆಡ್ ಸಿಸ್ಟಮ್ಸ್ ಯಾವ ಥರ ಕೋರ್ಸ್ ಅಂದರೆ, ಅರ್ಧ ಮೈಕ್ರೋ ಸಿಸ್ಟಮ್ಸ್ ಮತ್ತೆ ಅರ್ಧ ಕಂಪ್ಯೂಟರ್ ಸೈನ್ಸ್. ಸೊ ನಾನು ಮೈಕ್ರೋ ಸಿಸ್ಟಮ್ ಶಿಫ್ಟ್ ಆಗ್ತೀನಿ ಅಂದ್ರೂ ಕ್ರೆಡಿಟ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಕಂಪ್ಯೂಟರ್ ಸೈನ್ಸ್ ಶಿಫ್ಟ್ ಆಗ್ತೀನಿ ಅಂದ್ರೆ ಕ್ರೆಡಿಟ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಅಂಡ್ ಈ ಕ್ವಶನ್ಗೆ ಆಕ್ಚುಲಿ ಆನ್ಸರ್ ಇಟ್ ಡಿಪೆಂಡ್ಸ್ ಆನ್ ಕಾಲೇಜ್ ಅಂಡ್ ನೀವು ಕೋರ್ಸ್ ಕೋಆರ್ಡಿನೇಟರ್ ಜೊತೆ ಮಾತಾಡಬೇಕು. ಬಟ್ ಒಂದು ರೇಂಜಿಗೆ ಸಾಧ್ಯ ಇದೆ. ಸಾಧ್ಯ ಇಲ್ವೇ ಇಲ್ಲ ಅಂತ ಇಲ್ಲ, ಇಂಪಾಸಿಬಲ್ ಅಂತಲೂ ಇಲ್ಲ, ಸಾಧ್ಯ ಇದೆ. ಅಂಡ್ ನಾನು ಒಂದಷ್ಟು ಜನ ನೋಡಿದ್ದೀನಿ ಕಾಲೇಜ್ ಶಿಫ್ಟ್ ಆಗಿ ಇಲ್ಲಿ ಬಂದು ಕಾಲೇಜ್ ಶಿಫ್ಟ್ ಆಗಿ ಕ್ರೆಡಿಟ್ಸ್ ಸಹ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ಸೊ ಅದನ್ನು ಸಾಧ್ಯ ಇದೆ. ಹೌದು. ಇಟ್ ಆಲ್ ಡಿಪೆಂಡ್ಸ್. ನಿಮ್ಗೆ ಅದೇ ಥರ ಕೋರ್ಸ್ ಇನ್ನೊಂದು ಕಾಲೇಜಲ್ಲಿ ಸಿಕ್ತು, ಟ್ರಾನ್ಸ್ಫರ್ ಮಾಡೋಕ್ಕೆ ಕ್ರೆಡಿಟ್ಸ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂದರೆ ವೆಲ್ ಆ್ಯಂಡ್ ಗುಡ್. ನೆಕ್ಸ್ಟ್ ಸೆಕ್ಷನ್ ಲ್ಯಾಂಗ್ವೇಜ್ ಬಗ್ಗೆ. ಇದು ಕಾಂಪ್ಲಿಕೇಟೆಡ್ ಕ್ವಶನ್ ಆ್ಯಕ್ಚುಲಿ.
ಜರ್ಮನ್ ಎಷ್ಟು ಬರಬೇಕು ನಾನು ಇಲ್ಲಿ ಮಾಸ್ಟರ್ಸ್ ಮಾಡಕ್ ಬರಬೇಕು ಅಂದ್ರೆ ಅವಶ್ಯಕತೆ ಇದೆಯಾ, ನೆಸೆಸಿಟಿ ಇದೆಯಾ ಜರ್ಮನ್ ಬರೋದು? ಸೊ ಜರ್ಮನಿಗೆ ಬರಬೇಕು ಅಂದ್ರೆ ಈ ಕಾಲೇಜುಗಳಲ್ಲಿ ಏನು ಪ್ರೀ ರಿಕ್ವಿಸಿಟ್ ಅಂತ ಏನಿಲ್ಲ, ಇಷ್ಟು ಲೆವೆಲ್ ಜರ್ಮನ್ ಇರಬೇಕು ಅಂತ. ಬಟ್ ನಿಮಗೆ ಜರ್ಮನ್ ಬಂದಷ್ಟು ಇಲ್ಲಿ ಜನರ ಜೊತೆ ಹೊಂದ್ಕೊಳ್ಳೋಕ್ಕೆ ಬಹಳ ಅನುಕೂಲ ಆಗುತ್ತೆ. ಬಟ್ ನೀವು ಕಲಿದಲ್ಲೇ ಬಂದ್ರೂ ಇಲ್ಲಿ ಕಲಿಯೋಕ್ಕೆ ಅನುಕೂಲಗಳು ಬಹಳಷ್ಟಿದೆ. ಅಂದ್ರೆ ಯೂನಿವರ್ಸಿಟಿಗಳಲ್ಲೇ ನಿಮಗೆ ಜರ್ಮನ್ ಕೋರ್ಸ್ಗಳು ಆಫರ್ ಮಾಡ್ತಾರೆ ಸ್ಟೂಡೆಂಟ್ಸ್ಗೆ. ಸೊ ಅಂತ ಕೋರ್ಸ್ಗಳಲ್ಲಿ ನಾವು ಎನ್ರೋಲ್ ಆಗ್ಬಿಟ್ಟು ನಾವು ಜರ್ಮನ್ ಭಾಷೆನ ಇಲ್ಲಿ ಬಂದು ಕಲಿಬೋದು. ಅಲ್ಲಿ ಕಲ್ತ್ಕೊಂಬಂದ್ರೆ ಇಲ್ಲಿ ನೆಕ್ಸ್ಟ್ ಹೈಯರ್ ಕೋರ್ಸ್ಗಳನ್ನ ಕಲಿಯೋಕ್ಕೂ ಅನುಕೂಲ ಆಗುತ್ತೆ. ಇದ್ರಲ್ಲಿ ಒಂದು ಕರೆಕ್ಷನ್ ಏನಂದ್ರೆ ಒಂದೊಂದು ಕಾಲೇಜಲ್ಲಿ ಆಕ್ಚುಲಿ ಜರ್ಮನ್ ಲೆವೆಲ್ ಕೇಳ್ತಾರಾ? ಐ ಥಿಂಕ್ ಕೆಂಬ್ರಿಡ್ಜ್ ಅಲ್ಲಿ ನಾನು ಎಂಬೆಡೆಡ್ ಸಿಸ್ಟಮ್ಸ್ ಅದು ಅಪ್ಲೈ ಮಾಡಬೇಕಾದ್ರೆ ಐ ಮೀನ್ ತುಂಬಾ ಕೇಳಲ್ಲ, A1 ಅಥವಾ A2 ಅಟ್ಲೀಸ್ಟ್ ಆ ಲೆವೆಲ್ ಅದು ಕೇಳ್ತಾರೆ. ಸೊ ಇಟ್ ಡಿಪೆಂಡ್ಸ್ ಆಕ್ಚುಲಿ, ಬಟ್ ಮೋಸ್ಟ್ ಆಫ್ ದ ಕಡೆ ಕೇಳಲ್ಲ. ಜರ್ಮನ್ ಬೇಕಿಲ್ಲ, ಬರೋದಕ್ಕೆ ಜರ್ಮನ್ ಬೇಕಿಲ್ಲ, ಬಟ್ ಕಲ್ತ್ಕೊಂಡ್ರೆ ಬಹಳ ಅನುಕೂಲ. ಓಕೆ, ಇಂಡಿಯಾದಲ್ಲಿ ಜರ್ಮನ್ ಮಾಡಿ ಬರೋದು ಒಳ್ಳೇದಾ, ಇಲ್ಲಿ ಜರ್ಮನ್ ಮಾಡೋದು ಒಳ್ಳೇದಾ? ಆಸ್ ಇನ್ ನಾನು ಏನ್ ಕೇಳಿದ್ರೆ, ಇಂಡಿಯಾದಲ್ಲಿ ಜರ್ಮನ್ ಮಾಡಿರ್ತಾರೆ A1, ಮತ್ತೆ ಇಲ್ಲಿ ಬಂದು A1 ಮಾಡಿದ್ರೆ ಅವ್ರಿಗೆ ಡ್ರಾಸ್ಟಿಕ್ ಡಿಫ್ರೆನ್ಸ್ ಗೊತ್ತಾಗ್ತಿರುತ್ತೆ. ಲೈಕ್ ಇಂಡಿಯಾದಲ್ಲಿ ಓದಿರೋ A1 ಇಲ್ಲಿರೋ A1 ಗಿಂತ ತುಂಬಾ ಈಸಿ ಅಥವಾ ತುಂಬಾ ಬೇಸಿಕ್ ಅಂತ ಅನ್ಸುತ್ತೆ ಅವ್ರಿಗೆ. ಸೊ ಈ ಕೇಸಲ್ಲಿ ಇಂಡಿಯಾದಲ್ಲಿ ಜರ್ಮನ್ ಮಾಡೋದು ಒಳ್ಳೇದಾ, ಇಲ್ಲಿ ಬಂದು ಮಾಡೋದು ಒಳ್ಳೇದಾ? ಇದ್ರ ಫಾಲೋ ಅಪ್ ಕ್ವಶನ್ ಏನಂದ್ರೆ, ಓಕೆ ನೀವು ಫಸ್ಟ್ ಅಲ್ಲಿ ಹೇಳಿದ್ರೆ ಇಂಡಿಯಾದಿಂದ ಜರ್ಮನ್ ಮಾಡಿ ಬರೋದೇ ಒಳ್ಳೇದು ಅಂತ. ವಾಟ್ ಇಫ್ ನಾ ಇಂಡಿಯಾದಲ್ಲಿ ದುಡ್ಡು ಖರ್ಚು ಮಾಡಿದೆ, ಸೆಲ್ಫ್ ಸ್ಟಡಿಯಲ್ಲಿ ಜರ್ಮನ್ ಮಾಡ್ಕೊಂಡು ಇಲ್ಲಿ ಬಂದು ಸರ್ಟಿಫಿಕೇಶನ್ ಮಾಡಿದ್ರೆ ಇಸ್ ಇಟ್ ಎ ಬೆಟರ್ ಥಿಂಗ್ ಆರ್ ವಾಟ್ ಯು ಸಜೆಸ್ಟ್? ಅಲ್ಲ, ಇದು ತೀರಾ ಒಂಥರ ಪರ್ಸನಲ್ ಚಾಯ್ಸ್ ಅಂಡ್ ಪ್ರಿಫರೆನ್ಸ್ ಅನ್ಸುತ್ತೆ. ಯಾಕೆಂದ್ರೆ ಅವ್ರವ್ರ ಲರ್ನಿಂಗ್ ಕೆಪಬಿಲಿಟಿ ಮೇಲೆ ಹೋಗುತ್ತೆ. ಒಬ್ಬೊಬ್ರು ಅಲ್ಲಿ ಕಲ್ತು ಬಂದು ಇಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿರೋರು ನೋಡಿದೀವಿ, ಮತ್ತೆ ಅಲ್ಲಿ ಕಲ್ತು ಬಂದು ಇಲ್ಲಿ ಏನು ಮಾತಾಡಕ್ ಆಗ್ದಿರೋರು ನಾವು ನೋಡಿದೀವಿ. ಸೊ ಇದೊಂಥರ ಅವ್ರವ್ರ ಲ್ಯಾಂಗ್ವೇಜ್ ಗ್ರಾಸ್ಪಿಂಗ್ ಕೆಪಾಸಿಟಿ ಎಷ್ಟಿದೆ ಅದ್ರ ಮೇಲೆ ಹೋಗುತ್ತೆ. ಬಟ್ ರೆಕಮೆಂಡೆಡ್ ಏನು ಅಂತ ಹೇಳಿದ್ರೆ, ಒಂದು ಸಮರಿ ಏನಂತ ಹೇಳಿದ್ರೆ, ಭಾಷೆ ಜರ್ಮನಿ ಕಲ್ತಷ್ಟು ಬಹಳ ಒಳ್ಳೇದು, ಅನುಕೂಲ ಆಗುತ್ತೆ ಜೀವನ ಮಾಡಕ್ಕೆ. ಸೊ ಅಟ್ಲೀಸ್ಟ್ A1 ಕಲ್ತ್ಕೊಂಡ್ಬಂದ್ರೆ ಇಟ್ ವಿಲ್ ಬಿ ಗುಡ್ ಸ್ಟಾರ್ಟ್, ಒಳ್ಳೆ ಸ್ಟಾರ್ಟ್ ಸಿಗುತ್ತೆ. ಆಕ್ಚುಲಿ ಇವನ್ ಪಾರ್ಟ್ ಟೈಮ್ ಜಾಬ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ. ಆಕ್ಚುಲಿ ವರ್ಸ್ಟ್ ಕೇಸ್ ಯಾವ್ದಾದ್ರು ರೇವೆದಲ್ಲೋ RDLO ಕೆಲಸ ಮಾಡ್ಬೇಕಂದ್ರೆ A2 ಲೆವೆಲ್ ವರ್ಗು ಬಂದ್ರೆ ಈಸಿಯಾಗಿ ಪಾರ್ಟ್ ಟೈಮ್ ಸಿಗುತ್ತೆ. ಟೆಕ್ನಿಕಲ್ ಜಾಬ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಮಾತಾಡೋಣ, ಯಾವ್ದಾದ್ರು ಆಪ್ಸ್ ಅಥವಾ ಪ್ಲಾಟ್ಫಾರ್ಮ್ ಸಜೆಸ್ಟ್ ಮಾಡ್ತೀರಾ ಜರ್ಮನ್ ಕಲಿಯೋಕೆ ಇಂಡಿಯಾದಲ್ಲಿ ಇರ್ಬೇಕಾದ್ರೆ? ಸೊ ನಮ್ಗೆಲ್ಲ ಗೊತ್ತಿರ್ಬೋದು, ಬೇರೆ ಭಾಷೆಗಳನ್ನು ಕಲಿಯೋಕೆ ಡ್ಯೂಯಲಿಂಗೋ ಅಂತ ಒಂದು ಫೇಮಸ್ ಆ್ಯಪ್ ಇದೆ. ಡ್ಯೂಯಲಿಂಗೋ ಆ್ಯಪನ್ನು ನಾವು ನಮ್ಮ ಆ್ಯಪ್ ಸ್ಟೋರ್ನಲ್ಲಿ ಇನ್ಸ್ಟಾಲ್ ಮಾಡಿ ಕಲಿಬೋದು. ಅದು ಹೊರತುಪಡಿಸಿ ನಾನು ಇವಾಗ ಹಿಂಗೆ ಒಂದಿಷ್ಟು ಸ್ವಲ್ಪ ಜರ್ಮನ್ ಕಲಿತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಪಾಡ್ಕಾಸ್ಟ್ಗಳಿರುತ್ತೆ ಜರ್ಮನ್ ಪಾಡ್ಕಾಸ್ಟ್, ಅದನ್ನ ಸ್ಲೋ ವರ್ಷನ್ ವಿತ್ ಸಬ್ ಟೈಟಲ್ಸ್ ಇಂಗ್ಲೀಷಲ್ಲಿರುವಂಥ ಒಂದು ಪಾಡ್ಕಾಸ್ಟ್ಗಳು ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ. ಸೊ ಇದನ್ನು ನಾವು ಕೇಳ್ಕೊತಾ ಇರ್ಬೋದು, ನಾವು ನೋಡಿಕೊಂಡು ಕಲಿಬೋದು. ಸ್ಲೋ ಆಗಿ ಮಾತಾಡೋದ್ರಿಂದ ನಮಗೆ ಭಾಷೆ ವರ್ಡ್ಸ್ಗಳನ್ನು ಕಲಿಯೋಕ್ಕೂ ನಮಗೆ ಅನುಕೂಲ ಆಗುತ್ತೆ. ಸೊ ಜನರಲ್ ಆಗಿ ಅದು ಎರಡನ್ನ ನಾನು ಸಜೆಸ್ಟ್ ಮಾಡ್ತೀನಿ, ಯೂಟ್ಯೂಬ್ ಮತ್ತೆ ಡ್ಯೂಯಲಿಂಗೋ ಸಾಕಾಗುತ್ತೆ. ನಂದು ಇನ್ನೊಂದಿದೆ ಸಜೆಷನ್ ಆಕ್ಚುಲಿ, ಕಾಫಿ ವಿತ್ ಜರ್ಮನ್ ಅಂತ ಸ್ಪಾಟಿಫೈ ಅಲ್ಲಿ ಒಂದು ಪಾಡ್ಕಾಸ್ಟ್ ಇದೆ. ಅಲ್ಲಿ ಏನಂದ್ರೆ ಬೇಸಿಕ್ ಲೆವೆಲ್ ಇಂದ ಅವರು ಜರ್ಮನ್ ಅಲ್ಲಿ ಕಾನ್ವರ್ಸೇಷನ್ ಮಾಡ್ತಾರೆ, ಕೀಪಿಂಗ್ ಪೀಪಲ್ ಇನ್ ಮೈಂಡ್, ಲರ್ನಿಂಗ್ ಪೀಪಲ್ ಇನ್ ಮೈಂಡ್. ಸೊ ನಾರ್ಮಲ್ ಆಗಿ ಡೈರೆಕ್ಷನ್ಸ್ ಹೆಂಗ್ ಕೇಳೋದು, ಆಮೇಲೆ ಬೇಸಿಕ್ ಹೌ ಆರ್ ಯು ಅಂತ ಕೇಳೋದು. ಸೊ ಬೇಸಿಕ್ ಕಾನ್ವರ್ಸೇಷನ್ಸ್ ಹೆಂಗ್ ಮಾಡ್ಬೇಕು, ರೆಸ್ಟೋರೆಂಟ್ ಕಾನ್ವರ್ಸೇಷನ್ಸ್ ಹೆಂಗ್ ಮಾಡ್ಬೇಕು ಅಂತ ಒಬ್ಬ ಇಂಗ್ಲಿಷ್ ಸ್ಪೀಕರ್ ಇನ್ನೊಬ್ಬ ಜರ್ಮನ್ ಸ್ಪೀಕರ್ ಇರ್ತಾರೆ. ಸೊ ಅವನಿಂದ ಅವನು ಕಲಿತಿರ್ತಾನೆ. ಸೊ ಪ್ರೋತ್ಸಾಹ ನೀವು ಕಲಿತೀರ. ಒಂದು 10-15 ನಿಮಿಷ ಇರುತ್ತೆ. ಸೊ ಒಂದಿನಕ್ಕೆ ಒಂದೊಂದು ಎಪಿಸೋಡ್ ಕೇಳಿದ್ರು ತುಂಬಾ ಜರ್ಮನ್ ಕಲಿಬಹುದು ಆಕ್ಚುಲಿ. ಸೊ ನನ್ಗೆ ಅದು ಹೆಲ್ಪ್ ಆಯ್ತು. ನೆಕ್ಸ್ಟ್ ಯೂನಿವರ್ಸಿಟಿ ಸೆಲೆಕ್ಷನ್ ಬಗ್ಗೆ. ಯೂನಿವರ್ಸಿಟಿ ಫಿಲ್ಟರ್ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ತೀರಾ? ಜರ್ಮನಿಲಿ ತುಂಬಾ ಯೂನಿವರ್ಸಿಟೀಸ್ ಇದಾವೆ, ಅದರಲ್ಲಿ ತುಂಬಾ ಕ್ಯಾಟಗರಿ ಯೂನಿವರ್ಸಿಟಿ ಇದಾವೆ. ಯೂನಿವರ್ಸಿಟಿ ಫಿಲ್ಟರ್ ಮಾಡ್ಬೇಕಾದ್ರೆ ಏನೇನೆಲ್ಲ ತಲೆಯಲ್ಲಿ ಇಟ್ಕೊಂಡು ಫಿಲ್ಟರ್ ಮಾಡಿದ್ರಿ, ಯಾವ ಟೂಲ್ಸ್ ಯೂಸ್ ಮಾಡಿದ್ರಿ ಅಥವಾ ಯಾವ ವೆಬ್ಸೈಟ್ ಯೂಸ್ ಮಾಡಿದ್ರಿ ಫಿಲ್ಟರ್ ಮಾಡೋದಕ್ಕೆ? ಸೊ ನಾನು ಒಂದು ಸಜೆಷನ್ ಕೊಡೋದೇನು ಅಂತ ಹೇಳಿದ್ರೆ, ನೀವು ಯಾವ ಸಬ್ಜೆಕ್ಟಲ್ಲಿ ನಿಮ್ಗೆ ಆಸಕ್ತಿ ಇದೆ ಆ ಸಬ್ಜೆಕ್ಟ್ ನಿಮ್ಮ ಯೂನಿವರ್ಸಿಟಿಲಿ ಚೆನ್ನಾಗಿದೆಯಾ ಅಂತ ಸಬ್ಜೆಕ್ಟಲ್ಲಿ ರಿಸರ್ಚ್ ಚೆನ್ನಾಗಿ ನಡೀತಿದೆ ನಿಮ್ಮ ಯೂನಿವರ್ಸಿಟಿಲಿ, ಈ ಒಂದು ವಿಷಯನ ನಾವು ನೋಡ್ಬೇಕಾಗುತ್ತೆ. ನಿಮ್ಮ ಯೂನಿವರ್ಸಿಟಿ ಅಂದ್ರೆ ನೀವು ಯಾವ ಯೂನಿವರ್ಸಿಟಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂತ. ಬಟ್ ಫಸ್ಟ್ ಮೆಟಾ ರಿಸರ್ಚ್ ಮಾಡೋದಕ್ಕೆ ಎಲ್ಲಾದ್ರೂ ಒಂದು ವೆಬ್ಸೈಟ್ ಇದೆಯಾ ನಾನು ಎಲ್ಲಾ ಕಾಲೇಜಸ್ ನೋಡೋದಕ್ಕೆ, ಅಥವಾ ಗೂಗಲ್ ಸರ್ಚ್ ಅಲ್ಲಿ ನೀವೇ ಹೆಂಗ್ ಮಾಡಿದ್ರಿ? ಸೊ ಒಂದು ನಾನು ಡ್ಯಾಡ್ ವೆಬ್ಸೈಟ್ ನ ಉಪಯೋಗಿಸಿದ್ದೆ ಆ ಸಂದರ್ಭದಲ್ಲಿ. ಡ್ಯಾಡ್ ವೆಬ್ಸೈಟ್ ಅಲ್ಲಿ ನಮ್ಗೆ ಇಷ್ಟಪಟ್ಟಿರುವಂತ ಕೋರ್ಸ್ ಹಾಕಿದ್ರೆ ಯಾವ ಕೋರ್ಸ್ ಕಾಲೇಜುಗಳಿದೆ ಅಂತ ನಿಮಗೆ ಡ್ರಾಪ್ ಡೌನ್ ಸಿಗುತ್ತೆ.
ಆ್ಯಕ್ಚುಲಿ ನಾನು ಡಾಟಾ ಯೂಸ್ ಮಾಡಿದ್ದು DAAD.DE ಹೋದರೆ ಅಲ್ಲಿ ಐ ಥಿಂಕ್ ಸ್ಟುಡಿಯಂ ಸೆಕ್ಷನ್ ಇರುತ್ತೆ, ಅದು ಆ್ಯಕ್ಚುಲಿ ಲಿಂಕ್ ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅಲ್ಲಿ ಹೋದರೆ ಅವ್ರು ಹೇಳ್ದಂಗೆ ನಿಮ್ಗೆ ಯಾವ ಸಬ್ಜೆಕ್ಟ್ ಮಾಡಬೇಕು ಅಂತಿದೆಯೋ ಹೆಸರಲ್ಲಿ ಹಾಕಿದ್ರೆ ಫುಲ್ ಯಾವ್ಯಾವ ಕಾಲೇಜಸ್ ಆ ಸಬ್ಜೆಕ್ಟ್ಸ್ ಆಫರ್ ಮಾಡ್ತಿದೆ ಅಂತ ಬರುತ್ತೆ. ಅದಾದ್ಮೇಲೆ ಕಾಲೇಜ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ರಿಸರ್ಚ್ ಹೆಂಗೆ ನಡೀತಿದೆ, ಕಾಲೇಜ್ ರ್ಯಾಂಕಿಂಗು, ಅಫ್ಕೋರ್ಸ್ ಕಾಲೇಜ್ ಲೊಕೇಶನ್ ಸಹ ಮ್ಯಾಟ್ರ್ ಆಗುತ್ತೆ, ಕಾಸ್ಟ್ ಆಫ್ ಲಿವಿಂಗ್ ನಿಮ್ಮ ಬಜೆಟ್ ಮೇಲೆ. ಸೊ ಸಿಟಿನೆಲ್ಲ ನೋಡೋದು ಮ್ಯಾಟ್ರ್ ಆಗುತ್ತೆ. ಕ್ಯಾಟಗರೀಸ್ ಬಂದಾಗ ಸೊ ಜರ್ಮನಿಲಿ ನನ್ಗೆ ಗೊತ್ತಿದ್ದಾಗೆ 3 ಥರ ಯೂನಿವರ್ಸಿಟೀಸ್ ಇದ್ದಾರೆ ಮಾಸ್ಟರ್ಸ್ ಮಾಡಬೇಕು ಅಂದರೆ. ಒಂದು ಪ್ರೈವೇಟ್ ಯೂನಿವರ್ಸಿಟೀಸ್, ಫೀಸ್ ಇರುತ್ತೆ, ಮೋಸ್ಟ್ ಲೈಕ್ಲಿ ನಾವು ಯಾರು ಹೋಗಲ್ಲ, ಅದನ್ನ ಸೈಡ್ ಇಟ್ಕೋಣ. ನೆಕ್ಸ್ಟ್ 2 ಟೆಕ್ನಿಕಲ್ ಯೂನಿವರ್ಸಿಟೀಸ್ ಅಥವಾ ಯೂನಿವರ್ಸಿಟೀಸ್, ಇನ್ನೊಂದು ಹಾಕ್ಸ್ಯುಲೀಸ್ ಅಥವಾ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್. ಇವೆರಡಕ್ಕೂ ಇರೋ ಡಿಫ್ರೆನ್ಸ್ ಏನು, ಅಂಡ್ ನಿಮ್ಮ ಕಾಲೇಜ್ ಅಥವಾ ನಮ್ಮ ಕಾಲೇಜ್ ಯಾವ ಕ್ಯಾಟಗರಿಗೆ ಬರುತ್ತೆ, ಗುಡ್ ಅಂಡ್ ಬ್ಯಾಡ್ ಥಿಂಗ್ಸ್ ಅಬೌಟ್ ಬೋತ್ ಆಫ್ ದೆಮ್ ಅಕಾರ್ಡಿಂಗ್ ಟು ಯು, ನಿಮ್ಮ ಪ್ರಕಾರ. ಸೊ ಇವಾಗ ಅವ್ರು ಹೇಳ್ದಾಗೆ ಪಬ್ಲಿಕ್ ಯೂನಿವರ್ಸಿಟಿಲಿ 2 ಥರ, ಒಂದು ಅಪ್ಲೈಡ್ ಸೈನ್ಸ್, ಇನ್ನೊಂದು ಟೆಕ್ನಿಕಲ್ ಯೂನಿವರ್ಸಿಟಿ ಅಂತ. ಸೊ ಟೆಕ್ನಿಕಲ್ ಯೂನಿವರ್ಸಿಟಿಲಿ ಏನಂತ ಹೇಳಿದ್ರೆ ಮೋರ್ ಸ್ಪೆಸಿಫಿಕ್ ಟುವರ್ಡ್ಸ್ ರಿಸರ್ಚ್. ಅಂದರೆ R&D ಅಥವಾ ನೀವು PhD ಮುಂದೆ ಮಾಡಬೇಕು ಅಥವಾ R&D ಕಂಪ್ನೀಸಲ್ಲಿ ವರ್ಕ್ ಮಾಡಬೇಕು ಅಂದರೆ ನೀವು ಜಾಸ್ತಿ ರಿಸರ್ಚ್ ಓರಿಯೆಂಟೆಡ್ ವರ್ಕ್ ಮಾಡಬೇಕು ಅಂತ ನಿಮ್ಗೆ ಇಂಟ್ರೆಸ್ಟ್ ಇತ್ತಂದರೆ ನೀವು ಈ ಥರ ಟೆಕ್ನಿಕಲ್ ಯೂನಿವರ್ಸಿಟಿಗಳನ್ನು ಚೂಸ್ ಮಾಡಬೇಕು. ಹಾಕ್ಸ್ಯುಲಲ್ಲಿ ಏನಂದರೆ ನಿಮ್ಮನ್ನ ಇಂಡಸ್ಟ್ರಿ ರೆಡಿ ಆಗಿ ಮಾಡ್ತಾರೆ. ಅಂದರೆ ಅಂದರೆ ಕೋರ್ಸ್ಗಳೆಲ್ಲ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಒಬ್ಬ ಇಂಜಿನಿಯರ್ ಕಂಪನಿಗೆ ಹೆಂಗೆ ಫಿಟ್ ಆಗಿರಬೇಕು ಆ ಥರ ರೆಡಿ ಮಾಡುತ್ತೆ. ಸೊ ಒಂದೇನಂತ ಹೇಳಿದ್ರೆ ಹಾಕ್ಸ್ಯುಲಲ್ಲಿ ನಮ್ಮ ನಂಬರ್ ಆಫ್ ಕ್ರೆಡಿಟ್ಸ್ 90 ಕ್ರೆಡಿಟ್ಸ್ ಅಂತ ಕೇಳ್ಬಿಟ್ಟಿನಿ. ನೀವು ಅಲ್ಲಿ ಆದರೆ ನೀವು ಅದೇ ಥರ ಟೆಕ್ನಿಕಲ್ ಯೂನಿವರ್ಸಿಟಿಯಲ್ಲಿ ಮಾಡ್ತೀರಾ ಅಂದರೆ 120 ಕ್ರೆಡಿಟ್ಸ್. ಆದರೆ 90 ಕ್ರೆಡಿಟ್ಸು ನಿಮ್ಮ ಟೆಕ್ನಿಕಲ್ ಕೋರ್ಸ್ ಇರುತ್ತೆ, ಇನ್ನೊಂದು 30 ಕ್ರೆಡಿಟ್ ಮಾಸ್ಟರ್ ಥೀಸಿಸ್ ಅಂತ ಇರುತ್ತೆ. ಬಟ್ ಆ್ಯಕ್ಚುಲಿ ಈಗ ಇವರಲ್ಲಿ ಕರೆಕ್ಟೇ, ಬಟ್ ಒಂದಷ್ಟು ಹಾಕ್ಸ್ಯುಲದಲ್ಲಿ ಆ್ಯಕ್ಚುಲಿ ನೀವು ಥೀಸಿಸು ಮಾಡ್ಬೋದು ಅಂಡ್ 120 ಕ್ರೆಡಿಟ್ಸ್ ಕೋರ್ಸಸ್ಸು ಇದ್ದಾವೆ. ಒಂದು ಕಾಮನ್ ನೋಷನ್ ಏನಂದ್ರೆ ಹಾಕ್ಸ್ಯುಲದಲ್ಲಿ ಓದಿದ್ರೆ PhD ಮಾಡೋಕ್ಕಾಗಲ್ಲ ಅಂತ, ಬಟ್ ಇವಾಗ ಆಕ್ಚುಲಿ ಅದು ಸಾಧ್ಯ ಇದೆ. ಸೊ 120 ಕ್ರೆಡಿಟ್ಸ್ ಮುಗಿಸ್ಕೊಂಡು PhD ಮಾಡ್ಬೋದು. ನಾವು ಬಂದಾಗ ಮೇನ್ ನೋಷನ್ ಇದೆ, ಅದು ಹಾಕ್ಸ್ಯುಲದಲ್ಲಿ ಮಾಡಿದ್ರೆ PhD ಮಾಡೋಕ್ಕಾಗಲ್ಲ ಅಂತ. ನಾವು ಮಾಡ್ತೀವೋ ಮಾಡಲ್ವೋ, ಬಟ್ ನಮ್ಮೊಂದು ಆಪ್ಷನ್ ಓಪನ್, ಇಂಡಿಯನ್ಸ್ ಅಲ್ವಾ, ಲೈಕ್ ಆಪ್ಷನ್ ಒಂದು ಓಪನ್ ಇರಬೇಕು ಅಂದ್ಕೊಂಡು ಯೂನಿವರ್ಸಿಟಿಗೆ ಬಂದ್ವಿ. ಅಫ್ಕೋರ್ಸ್ ನೀವು ರಿಸರ್ಚ್ ಮಾಡ್ಬೋದು, ನಿಮಗೆ ಏನು ಇಂಟ್ರೆಸ್ಟ್ ಇದೆ, ನಿಮಗೆ ಇಂಡಸ್ಟ್ರಿಗೆ ಹೋಗ್ಬೇಕಾ, PhDಗೆ ಹೋಗ್ಬೇಕಾ, ರಿಸರ್ಚ್ಗೆ ಹೋಗ್ಬೇಕಾ, ಅದ್ರ ಮೇಲೆ ಯು ಕ್ಯಾನ್ ಚೂಸ್ ಬಿಟ್ವೀನ್ ಟೆಕ್ನಿಕಲ್ ಯೂನಿವರ್ಸಿಟೀಸ್ ಆರ್ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್. ಕನ್ಸಲ್ಟೆನ್ಸೀಸ್ ನಿಮ್ಮ ಪ್ರಕಾರ ಹೆಲ್ಪ್ಫುಲ್ಲಾ ಇಲ್ಲ ಮಿಸ್ಲೀಡಿಂಗಾ ಇಂಡಿಯಾದಲ್ಲಿ? ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಕನ್ಸಲ್ಟೆನ್ಸೀಸ್ ಮೇಲೆ? ನಿಜ ಹೇಳ್ಬೇಕು ಅಂದರೆ ನಾನು ಕನ್ಸಲ್ಟೆನ್ಸಿಗಳಿಗೆ ಹೋಗಿದ್ದೀನಿ. ಫಾರ್ ಶೋರ್ ನಾನೇನು ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ನನಗೆ ಯಾಕೆಂದರೆ ಒಂದು ಸ್ವಲ್ಪ ಒಳ್ಳೆ ಇನ್ಪುಟ್ಸು ಸಿಕ್ಕಿದೆ ಅದರಿಂದ. ಮತ್ತು ನಾನು ಹೇಳೋದು ಕನ್ಸಲ್ಟೆನ್ಸಿಗೆ ಹೋದರೆ ತಪ್ಪಿಲ್ಲ, ಬಟ್ ನಾವು ಚಾಯ್ಸ್ ಮಾಡೋದು ನಮ್ಮ ಒಂದು ಹಿಡಿತದಲ್ಲಿ ಇರಬೇಕು. ನಮಗದು ಕಂಫರ್ಟಬಲ್ ಇದೆ ಯೂನಿವರ್ಸಿಟಿ ಅಥವಾ ಜಾಗ, ಕಾಸ್ಟ್ ಎಲ್ಲ ನಮ್ಮ ಬಜೆಟಲ್ಲಿ, ನಮ್ಮ ಬೌಂಡ್ರಿ ಒಳಗೆ ಇವೆಲ್ಲ ಕ್ರೈಟೀರಿಯಾಗಳು ಮೀಟ್ ಆಗತ್ತಾ ಅಂತ ನಾವು ಡಿಸಿಷನ್ ತಗೊಳ್ಳೋ ಥರ ಇರಬೇಕು. ಅವ್ರಿಗೆ ಎಲ್ಲ ಡಿಸಿಷನ್ ತಗೊಳ್ಳೋವಂಥದ್ದು ನಾವು ಯಾವತ್ತೂ ಕೊಡ್ಬೋದು. ಹೋಗೋದ್ರಲ್ಲಿ ಏನೂ ತಪ್ಪಿಲ್ಲ, ಅದು ಒಂಥರ ಅಡ್ವೈಸ್ ತಗೊಂಡು ನಾವು ಹೆಂಗೆ ಬೇರೆ ಅವ್ರ ಫ್ರೆಂಡ್ಸ್ ಹತ್ರ ಅಡ್ವೈಸ್ ತಗೊಂಡ್ರು, ಕನ್ಸಲ್ಟೆನ್ಸಿ ಹತ್ರನೂ ಅಡ್ವೈಸ್ ತಗೊಂಡು. ಬಟ್ ಇಲ್ಲಿ ದುಡ್ಡು ಕೊಟ್ಟು ಅಡ್ವೈಸ್ ತಗೋಬೇಕು. ಬಟ್ ನಾನು ಆ್ಯಕ್ಚುಲಿ ಕನ್ಸಲ್ಟೆನ್ಸಿಗೆ ಹೋಗಿದ್ದೆ. ಬಟ್ ನನ್ನ ಕೇಸಲ್ಲಿ ನಾನು ಕನ್ಸಲ್ಟೆನ್ಸಿಗೆ ಏನಕ್ಕೆ ಹೋಗಿದ್ದೆ ಅಂದರೆ ನನ್ನ ಹತ್ರ ಟೈಮ್ ಇರಲಿಲ್ಲ. ಆ್ಯಕ್ಚುಲಿ ನಾನು ಕೆಲಸ ಮಾಡ್ತಿದ್ದೆ, ನನಗೆ SOP ಬರೆಯೋದಕ್ಕಾಗಲಿ, LOR ಬರೆಯೋದಕ್ಕಾಗಲಿ, ಕಾಲೇಜಸ್ಗೆ ಅಪ್ಲೈ ಮಾಡೋದಕ್ಕಾಗಲಿ ಟೈಮ್ ಇರಲಿಲ್ಲ. ಸೊ ಇದೆಲ್ಲ ರೀಸನಿಂದ ನಾನು ಕನ್ಸಲ್ಟೆನ್ಸಿಗೆ ಹೋದೆ. ಆ್ಯಂಡ್ ನಾನು ಕೇಳಿದೆ ಕನ್ಸಲ್ಟೆನ್ಸಿಗೆ ಹೋಗ್ಬೇಕಾ ಅಂತ. ಇವಾಗ ಇರೋ ಟೂಲ್ಸಲ್ಲಿ ಎಲ್ಲ ರಿಸರ್ಚು ನೀವೇ ಮಾಡಬಹುದು ಆ್ಯಕ್ಚುಲಿ. ಲೈಕ್ ನಿಮ್ಮ ಹತ್ರ ಟೈಮ್ ಇದ್ದರೆ, ಎಕ್ಸಾಂಪಲ್ ಈ ಥರ ಪಾಡ್ಕಾಸ್ಟ್ ನೋಡಿ ಅಥವಾ ಲಿಂಕ್ಡ್ಇನಲ್ಲಿ ಜನಕ್ಕೆ ರೀಚ್ ಔಟ್ ಆಗಿ ಅಥವಾ ಬೇರೆ ಬೇರೆ ವೇಸಲ್ಲಿ ನಿಮ್ಮ ರಿಸರ್ಚ್ ನೀವು ಮಾಡಬಹುದು. ನಿಮ್ಗೆ ಅಷ್ಟು ಟೈಮ್ ಇಲ್ಲ ಅಂದರೆ ಕನ್ಸಲ್ಟೆನ್ಸಿಗೆ ಆರಾಮಾಗಿ ಹೋಗ್ಬೋದು. ಸ್ಕ್ಯಾಮ್ ಅಂತೆಲ್ಲ ಏನೂ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ಕನ್ಸಲ್ಟೆನ್ಸಿ ಆಲ್ಸೋ. ಈ ಸ್ಪೆಸಿಫಿಕ್ ಸಜೆಷನ್ ಜರ್ಮನಿಗೆ ಮಾತ್ರ ತುಂಬ ಅಪ್ಲೈ ಆಗುತ್ತೆ. ಲೈಕ್ ಕನ್ಸಲ್ಟೆನ್ಸಿ ಇಟ್ಸ್ ಓಕೆ ಟು ಗೋ ಟು ಕನ್ಸಲ್ಟೆನ್ಸಿ ಅಂತ. USA ಆ್ಯಕ್ಚುಲಿ ಇದು ಅಪ್ಲೈ ಆಗಲ್ಲ, ಬಿಕಾಸ್ ಎಷ್ಟೋ ಕನ್ಸಲ್ಟೆನ್ಸಿ ಅವರು ಟೈಅಪ್ ಮಾಡ್ಕೊಂಡಿರ್ತಾರೆ ಅನ್ನೋದಕ್ಕಿಂತ ಮಾಡ್ಕೊಂಡಿರಬಹುದು, ಓಕೆನಾ. ಬಟ್ ಜರ್ಮನಿಯಲ್ಲಿ ಹಂಗಾಗಲ್ಲ. ಎಲ್ಲ ಯೂನಿವರ್ಸಿಟೀಸು ಪಬ್ಲಿಕ್ ಯೂನಿವರ್ಸಿಟಿಯಿಂದ ಆಗಿರೋದ್ರಿಂದ ಅವರು ಈ ಕಾಲೇಜ್ ಕೊಡಿಸಿದ್ರೆ ಕಾಲೇಜಿಂದ ಇವ್ರಿಗೆ ದುಡ್ಡು ಹೋಗುತ್ತೆ, ಆ ಥರದ್ದೇನೂ ಇಲ್ಲ. ಸೊ ಕನ್ಸಲ್ಟೆನ್ಸಿಗೆ ನೀವು ಹೋಗ್ಬೇಕಂದ್ರೆ ಹೋಗ್ಬೋದು. ನಿಮ್ಗೆ 3 ಸಿಗುತ್ತೆ ಕನ್ಸಲ್ಟೆನ್ಸಿಗೆ ಹೋದರೆ. ಒಂದು ರಿಸರ್ಚ್, ಕಾಲೇಜ್ ರಿಸರ್ಚ್, ಯಾವಾಗ ನಿಮ್ಗೆ ಬೇಕಿರೋ ಡೊಮೇನಲ್ಲಿ ಯಾವ್ಯಾವ ಕಾಲೇಜಸ್ ಇದೆ ಆ ಲಿಸ್ಟ್ ಸಿಗುತ್ತೆ. 2ನೇದು SOP, 3ನೇದು LOR. ಮತ್ತು ವೀಸಾ ಕಡೆ ಒಂದು ಸ್ವಲ್ಪ ಹೆಲ್ಪ್. ಬಟ್ ನಾನೊಂದು ರೆಕಮೆಂಡ್ ಮಾಡೋದು ನೆಕ್ಸ್ಟ್ ಬರ್ತಿರೋ ಸ್ಟೂಡೆಂಟ್ಸ್ಗೆಲ್ಲ,
ನಾವು ಎಲ್ಲ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಳ್ಳೋದ್ರಿಂದ ಇಂಡಿಪೆಂಡೆಂಟ್ ಆಗಿರೋದನ್ನ ನಾವು ಇಂಡಿಯಾದಿಂದನೇ ಕಲಿಬೇಕು. ಸೊ ಅದಕ್ಕೆ ನಾನು ಹೇಳೋದು, ನೀವೇ ನಿಮ್ಮ SOPನ ಬರೀರಿ, ನಿಮ್ಮ LORನ ನೀವೇ ಪ್ರೊಫೆಸರ್ ಹತ್ರ ಬರ್ಸ್ಕೊಂಡು ನೀವೇ ಒಂದು ಸ್ವಲ್ಪ ರಿವ್ಯೂ ಮಾಡಿ, ನೀವೇ ನಿಮ್ಮ ಕರಿಕ್ಯುಲಮ್ ಬಿಟ್ಟೆ ರೆಡಿ ಮಾಡ್ಕೊಳ್ಳಿ. ವೀಸಾ ಪ್ರೊಸೆಸ್ಸನ್ನ ನೀವೇ ಆದಷ್ಟು ಮಾಡ್ಕೊಳಕ್ಕೆ ಟ್ರೈ ಮಾಡಿ, ಫ್ರೆಂಡ್ಸ್ ಹೆಲ್ಪ್ ತೊಗೊಂಡು. ಅವಾಗ 4 ಜನಕ್ಕೆ ಹೆಲ್ಪ್ ಮಾಡೋಕ್ಕೆ, ಗೈಡ್ ಮಾಡೋಕ್ಕೆ ನಿಮಗೂ ಅನುಕೂಲ ಆಗುತ್ತೆ. ಮತ್ತು ನಾವು ಈಗಲಿಂದನೇ ಅಲ್ಲಿಂದನೇ ಇಂಡಿಪೆಂಡೆಂಟ್ ಆಗಿರೋದನ್ನ ಕಲಿತೀವಿ. ಯಾಕಂದರೆ ಇಲ್ಲಿ ಬಂದಮೇಲೆ ನಾವೆಲ್ಲ ನಾವೇ ಮಾಡ್ಕೊಂಡ್ವಿ. ಸೊ ಅದರಿಂದ ಇಂಥ ಬೆನಿಫಿಟ್ಗಳಿದೆ ನಾವೇ ಮಾಡೋದ್ರಿಂದ. ಅವ್ರು ಹೇಳಿದ ನಿಜಾನೇ. ಕನ್ಸಲ್ಟೆನ್ಸಿಗೆ ಹೋಗಿಲ್ಲ ಅಂದ್ರೆ ಕೆಲಸ ಆಗೋದೇ ಇಲ್ಲ ಅಂತಲ್ಲ, ಆರಾಮಾಗುತ್ತೆ ಕೆಲಸ. ನಾವೇ ಮಾಡ್ಕೋಬಹುದು, ಟೈಮ್ ಕೊಡ್ಬೇಕಷ್ಟೇ. ಸೊ ಅವ್ರು ಹೇಳಿದಂಗೆ ನಮ್ಮ ಕೆಲಸನ ನಾವೇ ಮಾಡ್ಕೊಳ್ಳೋದು, ಇಂಡಿಯಾದಿಂದನೇ ಕಲಿಬೇಕು. ಯಾಕಂದ್ರೆ ಇಲ್ಲಿ ಬಂದ್ಮೇಲೆ ನಾವು ಅದೇ ಮಾಡೋದು, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೇಬೇಕು. ಸೊ ಅಲ್ಲಿಂದ ಕಲ್ತ್ಕೊಂಡ್ರೆ ಒಳ್ಳೇದು. ಮಾಡ್ತೀನಿ. ಅಜಿಬಾಜಿಬ ಬರ್ತಿದೆ, ಬಟ್ ಡೋಂಟ್ ವರಿ. ಹೆಂಗಾದ್ರೂ ಪರವಾಗಿಲ್ಲ. ಏನು ಸಮಾಚಾರ? ಊಟ ಆಯ್ತಾ? ಊಟ ಇಲ್ಲ, ನೀವು ಕೊಡಬೇಕು, ಕೊಟ್ಟೆ ಮಾಡೋದು. ಈ ಪಾಡ್ಕಾಸ್ಟ್ ಹೆಸರನ್ನ ದೀಪು ಅವರೇ ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನು ದೀಪು ಈ ಪಾಡ್ಕಾಸ್ಟ್ ಹೆಸರು? ನನ್ನ ಪಾಡ್ಕಾಸ್ಟ್ ಹೆಸರು ಮತ್ತೋಗಿದೆ, ಅದನ್ನೇ